ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಹೊರಟಿರೋದು ಮಡಾಯಿ ಶ್ರೀ ತಿರುವರ್ಕಾಟ್ಟು ಕಾವು ಭಗವತಿ ದೇವಸ್ಥಾನಕ್ಕೆ. ರಾತ್ರಿ 2 ಗಂಟೆಗೆ ಬಿಟ್ಟಿದ್ವಿ. ಆದ್ದರಿಂದ ಬೆಳಗ್ಗೆ 7 ಗಂಟೆ ಅಷ್ಟರಲ್ಲಿ ನಾವು ಬಾರ್ಡ್ರಲ್ಲಿ ಕೂರ್ಗ್ ಗೇಟ್ ಅನ್ನೋ ಒಂದು ರೆಸ್ಟೋರೆಂಟಲ್ಲಿ ಊಟಕ್ಕೆ ನಿಲ್ಲಿಸಿದ್ವಿ. ಊಟ ಅಂತೂ ಪ್ರೋ ಲೆವೆಲ್ ಅಂದ್ಕೊಳ್ಳಿ. ಬಾಯಿಗೆ ಇಡೋಕ್ಕಾಗ್ತಿರಲಿಲ್ಲ. ಉಪ್ಪು ಹುಳಿ ಖಾರ ಏನೂ ಇರಲಿಲ್ಲ ಚಟ್ನಿಲಿ. ಆ್ಯಂಡ್ ಅದನ್ನು ತಿಂದ್ಕೊಂಡು ದೇವಸ್ಥಾನಕ್ಕೆ ಸೀದಾ ಬಂದೇ ಬಿಟ್ವಿ. ಮಡಾಯಿ ಶ್ರೀ ತಿರುವರ್ಕಾಟ್ಟು ಕಾವು ಭಗವತಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಆ್ಯಂಡ್ ಇಲ್ಲಿನ ಸಂಸ್ಕೃತಿ ಏನಪ್ಪ ಅಂದರೆ, ಗಂಡು ಮಕ್ಕಳು ಪಂಚೆ ಬಿಟ್ಟು ಬೇರೆ ಯಾವ ಬಟ್ಟೆದು ಅಲೋ ಇಲ್ಲ, ಇನ್ಕ್ಲೂಡಿಂಗ್ ಶರ್ಟ್ ಸಹ ಹಾಕೊಳ್ಳೋ ಆಗಿಲ್ಲ. ದೇವಸ್ಥಾನದ ಸನ್ನಿಧಿ ಒಳಗಡೆ ಹೋಗ್ತಿದ್ದಂಗೆ ನಮ್ಮ ಶತ್ರು ವಿನಾಶಕಕ್ಕೆ ಒಂದು ರಸೀದಿನ ತಗೊಂಡು ನಮ್ಮ ಹೆಸರು, ನಮ್ಮ ಯಾವ ರಾಶಿ, ಯಾವ ಗೋತ್ರ ಎಲ್ಲ ಬರ್ಸಿದ್ವಿ. ಶತ್ರು ವಿನಾಶಕ ಆಗಬೇಕು ಅಂದರೆ 2 ಸಲ ಏನೋ ದರ್ಶನ ಮಾಡಬೇಕಂತೆ. ಅದಾದಮೇಲೆ ಕಾಯಿನ ಹಿಂಗೆ ತಲೆಯಲ್ಲಿಲ್ಲ ಕಾಯಿನ ಸುತ್ತಿಸ್ಬೇಕು. ತಲೆನ ಕಾಯಿಗೆ ಸುತ್ತಿಸ್ತಾರೆ. ಅದೇ ಆ ಕಾಯಿನ ಇಟ್ಕೊಂಡು 2 ಸಲ ಪ್ರದಕ್ಷಿಣೆ ಹಾಕಿದ್ಮೇಲೆ ನಿವಿಳಿಸಿ ಆ ಕಾಯಿನ ಹೊಡಿತಾರೆ. ನಾವು ಅಂದ್ಕೊಂಡಿರೋ ಕೆಲಸ ಆಗತ್ತೆ ಅಂದರೆ ನೀರು ಶುದ್ಧವಾಗಿರುತ್ತೆ. ನಾವು ಅಂದ್ಕೊಂಡಿರೋ ಕೆಲಸ ಆಗಲ್ಲ ಅಂದರೆ ಆ ನೀರು ಕೆಟ್ಟಿರುತ್ತೆ. ದೃಷ್ಟಿ ನಿವಿಳಿಸ್ಕೊಂಡು ಬರ್ತಿರೋ ತಕ್ಷಣ ಅರ್ಚಕರು ನಮಗೆ ಪ್ರಸಾದವನ್ನು ಕೊಡ್ತಾರೆ. ಹೆಸರು ಕಾಳು, ಚಿಕನ್ನು, ಬೆಲ್ಲದ ಅವಲಕ್ಕಿ ಮತ್ತು ಸಿಹಿ ಪೊಂಗಲ್ ಸಹ ಕೊಡ್ತಾರೆ. ಪ್ರಸಾದನ ದೇವಸ್ಥಾನದ ಒಳಗಡೆ ಸೇವನೆ ಮಾಡಿ ಅಲ್ಲಿಂದ ನಾವು ಹೊರಡ್ತೀವಿ. ಎಂತಕ್ಕಪ್ಪ ಅಂದರೆ ಈ ಪ್ರಸಾದ ನಾವು ಬೆಂಗಳೂರಿಗೆ ಬರೋ ತನಕ ಇರೋದಿಲ್ಲ. ಸೊ ಅಲ್ಲೇ ತಿಂದು ಅಲ್ಲಿಂದನೇ ಹೊರಡಬೇಕಾಗತ್ತೆ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡೀರಿ, ಮರಿಬೇಡಿ. ಸಿಗೋಣ ಫ್ರೆಂಡ್ಸ್.